ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಸ್, ನೆನ್ನೆ ಲಾಗಲ್ಲಿ ನಾನು ನಿಮಗೆ ಗ್ರಾನಿ ಸ್ಕ್ವೈರ್ ಮಾಡೋದು ಹೇಳ್ಕೊಟ್ಟಿದ್ದೆ. ಈ ಗ್ರಾನಿ ಸ್ಕ್ವೈರ್ ಯೂಸ್ ಮಾಡಿಕೊಂಡು ನಾನು ನಿಮಗೆ ಇವತ್ತು ಒಂದು ಕ್ಯೂಟ್ ಆಗಿರೋ ಹ್ಯಾಂಡ್ ಬ್ಯಾಗ್ ಮಾಡೋದು ಹೀಗೆ ಅಂತ ಹೇಳ್ಕೊಡ್ತೀನಿ. ಎಸ್, ಇವಾಗ ನಮಗೆ ಇದಕ್ಕೆ ಮಾಡೋದಕ್ಕೆ ಏನೇನು ಮೆಟೀರಿಯಲ್ ಬೇಕು ಅಂತ ತೋರಿಸ್ತೀನಿ. ಒಂದು ಕಾಟನ್ ಬ್ಯಾಗ್ ತೊಗೊಂಡಿದ್ದೀನಿ. ನಿಮಗೇನಾದ್ರು ನಿಮ್ಮ ಮನೆಯಲ್ಲಿ ಟೈಲರಿಂಗ್ ಮಿಷಿನ್ ಇದ್ರೆ ಲೈನಿಂಗ್ ಕ್ಲಾತ್ ಬರುತ್ತಲ್ವಾ ಕಾಟನ್ದು, ಅದನ್ನು ತಗೊಂಡು ನೀವು ಫಸ್ಟ್ ಪೌಚ್ ಥರ ಸ್ಟಿಚ್ ಮಾಡಿ ಜಿಪ್ಪಲ್ಲಿ ಅಟ್ಯಾಚ್ ಮಾಡಿ, ಅದಾದಮೇಲೆ ಗ್ರಾನಿ ಸ್ಕ್ವಯರ್ಸ್ ಆ್ಯಂಡ್ ವುಡ್ಲನ್ ಬಾಲ್, ನೀಡಲ್ ತೊಗೊಂಡಿದ್ದೀನಿ, 1 ಕ್ರೋಶೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. 4 ಗ್ರಾನಿ ಸ್ಕ್ವಯರ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ತೊಗೊಂಡಿದ್ದೀನಿ. ಇವೆರಡು ಕಾರ್ನರ್ಸ್ ಏನಿದೆ ಇವೆರಡು ಸೈಡ್ನ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಈ ಜಾಯಿಂಟ್ ಮಾಡೋ ಮೆಥಡ್ನ ಇವಾಗ ಹೇಳ್ತೀನಿ. ಎರಡು ಬ್ಯಾಕ್ ಸೈಡ್ ಫೇಸ್ ಆಗಿರಬೇಕು, 1 ಬ್ಯಾಕ್ ಸೈಡ್, 2 ಬ್ಯಾಕ್ ಸೈಡ್ ಫೇಸ್ ಆಗಿರಬೇಕು. ಇದೆರಡೂ ನೀಟಾಗಿ ಸಮವಾಗಿ ಇಟ್ಕೊಂಡು ಫಸ್ಟ್ ಒಂದು ಜೀರ್ಗಂಟು ಹಾಕೋಬೇಕು, 0 ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಈ ಫಸ್ಟ್ ವಿ, ಇದರಲ್ಲೊಂದು ಫಸ್ಟ್ ವಿ ಆ್ಯಂಡ್ ಈ ಕಾರ್ನರಲ್ಲಿ ಒಂದು ಫಸ್ಟ್ ವಿ ಮಾತ್ರ. ಫಸ್ಟ್ ಆ ವಿ ಶೇಪ್ಗೆ ನೀಡಲ್ನ ಇನ್ಸರ್ಟ್ ಮಾಡ್ತೀರಾ, ಆಮೇಲೆ 0 ನಮ್ಮ ನೀಡಲ್ನ ಇನ್ಸರ್ಟ್ ಮಾಡಿ ಅದನ್ನು ಫಸ್ಟ್ ಪುಲ್ ಮಾಡ್ಕೊಬೇಕು. ಆ 0 ಪುಲ್ ಮಾಡಿ ಇನ್ನೊಂದು ಥ್ರೆಡ್ ತೊಗೊಂಡು ಲಾಕ್. ಇದಾದಮೇಲೆ ತಿರ್ಗಾ ಪಕ್ಕದಲ್ಲೇ ಇರೋ ವಿ ಶೇಪ್ಸ್, ಎಲ್ಲ ವಿ ಶೇಪ್ಸ್ಗೂ ಟಿಲ್ ಎಂಡ್ವರೆಗೂ ಎಲ್ಲ ವಿ ಶೇಪ್ಸ್ಗೂ ಸೇಮ್ ಸ್ಟೆಪ್ನ ಫಾಲೋ ಮಾಡಿಕೊಂಡು ಲಾಕ್ ಮಾಡ್ತೀರಾ. ಇದನ್ನು ಬೇಕಾದ್ರೆ ನೀವು ಸೂಜಿ ದಾರದಲ್ಲೂ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಲಾಕ್, ವಿ ಶೇಪ್, ಎರಡು ವಿ ಶೇಪ್ಗೂ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ನೀಡಲ್ನ ಲಾಕ್ ಮಾಡ್ತಾ ಇದ್ದೀನಿ, ಎರಡು ವಿ ಶೇಪ್ಗೂ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ. ಸೇಮ್ ಮೆಥಡ್ ಸ್ಟಿಚಿಂಗ್ದೆ ಯೂಸ್ ಮಾಡಿಕೊಂಡು ಈ ಪೋರ್ಷನ್ಸು ಸೈಡು, ಈ ಸೈಡ್ ಒಂದು ಸೈಡ್ ಮಾತ್ರ ಸ್ಟಿಚ್ ಮಾಡಬೇಡಿ, ಇವೆರಡು ಸೈಡ್ನ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಏನು ಸ್ಟೆಪ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಾನು ಫುಲ್ ಸ್ಟಿಚ್ ಮಾಡಿ ಲಾಸ್ಟಿಗೆ ಬಂದೆ. ಲಾಸ್ಟಿಗೆ ಬಂದ ಮೇಲೆ ಫುಲ್ ಎಲ್ಲ ಕಾರ್ನರು ಸ್ಟಿಚ್ ಮಾಡಿದ್ದೀನಿ. ಲಾಸ್ಟಿಗೆ ಬಂದ ಮೇಲೆ ರಿವರ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ರಿವರ್ಸ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಚುಪ್ಪಲ್ ಮಾಡ್ಕೊಳ್ಳಿ. ಎಸ್, ಪೌಚ್ ಫುಲ್ ರೌಂಡ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈ ಗ್ಯಾಪಲ್ಲೇ ಒಂದು ಸೈಜ್ಗೆ ಇನ್ಸರ್ಟ್ ಮಾಡಿಕೊಂಡು ಕಾರ್ನರ್ನ ಇಲ್ಲಿ 1 2 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಮಧ್ಯದಲ್ಲಿ ಕಾಣ್ತಿರೋ ಕ್ರೋಶೆಸ್ಗೆ ಟ್ರಿಪಲ್ ಒಂದು ಸೈಡಲ್ಲಿ ಒಂದು ಗ್ಯಾಪ್ಗೆ 3 ಸತಿ ಡಬಲ್ ಕ್ರೋಶೆ ಮಾಡ್ತೀರಾ. ಕಂಟಿನ್ಯೂಸ್ ಆಗಿ 1 ರೌಂಡ್ ಫುಲ್ ಮಾಡಿ, ಹಾಗೆ ತಿರ್ಗಾ ನೆಕ್ಸ್ಟ್ 1 ರೌಂಡ್ ಕಂಪ್ಲೀಟ್ ಆದಮೇಲೆ ತಿರ್ಗಾ ನೆಕ್ಸ್ಟ್ ಸೇಮ್ ಸ್ಟೆಪ್. ಫಸ್ಟು ಸ್ಟಾರ್ಟ್ ಮಾಡಿದಾಗ ಮಾತ್ರ 3 ತೊಗೊತೀರಾ. 3 ತೊಗೊಂಡಾದ್ಮೇಲೆ ಸೇಮ್ ಇದರಲ್ಲಿ ನೀವು ಯಾವ ಕಾರ್ನರ್ಸ್ ಕೂಡ ಕ್ರಿಯೇಟ್ ಮಾಡಬೇಕು ಅಂತ ಏನಿಲ್ಲ, ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶನ 3 ಟೈಮ್ಸ್ ಗ್ಯಾಪಲ್ಲಿರೋ ಕಡೆ ಎಲ್ಲ ಫಿಲ್ ಮಾಡ್ಕೊಂಡು ಹೋಗಿ. ಒಂದು ಹೋಲಲ್ಲಿ 3 ಟೈಮ್ ಡಬಲ್ ಕ್ರೋಶೆ ಮಾಡಬೇಕು. ಗೈಸ್, ನಾನು ಟೋಟಲ್ 4 ರೌಂಡ್ಸ್ ಮಾಡಿದ್ದೀನಿ.
ಲೈಕ್ ನಮ್ಮ ಗ್ರಾನಿ ಸ್ಕ್ವೇರ್ ಇಲ್ಲಿಗೆ ಎಂಡ್ ಆಗಿತ್ತು. 1 2 3 4. ಸೊ 4 ರೌಂಡ್ಸ್ ಮಾಡಿದ್ದೀನಿ. ಇದಕ್ಕೆ ನನ್ನ ಬ್ಲ್ಯಾಕ್ ಕಲರ್ ಲೈನಿಂಗ್ ಪೌಚ್ ಏನಿದೆ ಅದನ್ನು ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ಸೊ ಸ್ಟಿಚ್ಗೆ ಒಂದು ನೀಡಲ್ಗೆ ಥ್ರೆಡ್ ಪೋನ್ಸ್ಕೊಂಡಿದ್ದೀನಿ. ಸೇಮ್ ಉಲ್ಲನ್ ಥ್ರೆಡ್ಡೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ಪೌಚ್ನ ಸ್ಟಿಚ್ ಮಾಡಬೇಕು. ಇವಾಗ ಸ್ಟಿಚ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬ್ಲ್ಯಾಕ್ ಲೈನಿಂಗ್ ಪೌಚ್ ಏನಿದೆ ಅದನ್ನು ಒಳಗಡೆ ಇನ್ಸರ್ಟ್ ಮಾಡಿದ್ದೀನಿ. ಇವಾಗ ನಾನು ಈ ವೆಲ್ಡು ಇಲ್ಲಿದೆಯಲ್ಲ, ಈ ಜಿಪ್ ಕೆಳಗಡೆ ಒಂದು ಮಾರ್ಕ್ ಅಂತಿದೆಯಲ್ಲ, ಈ ಮಾರ್ಕಲ್ಲಿ ತೊಗೊಂಡು ಕ್ರೋಶನ ಇಟ್ಟು ಸ್ಟಿಚ್ ಮಾಡ್ತೀನಿ. ನಾರ್ಮಲ್ ಆಗಿ ಇವಾಗ ನಾವು ಡ್ರೆಸ್ಗೆಲ್ಲ ಹೊಲಿಗೆ ಹಾಕ್ತೀವಲ್ಲ ಅದೇ ಥರ ಸೇಮ್ ಪ್ರೋಸೆಸ್ಸಲ್ಲೇ ಸ್ಟಿಚ್ ಮಾಡಬೇಕು. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಕಾರ್ನರಿಂದ ಸ್ಟಾರ್ಟ್ ಮಾಡೋಣ. ಪೌಚ್ ಇನ್ಸೈಡಿಂದ ಕೆಳಗಡೆ ಈ ಫಸ್ಟ್ ರೋ ಕೆಳಗಡೆ ಬರಬೇಕು. ನೀಡಲ್ ಕೆಳಗಡೆ ಬಂದು ಫುಲ್ ಮಾಡಿ ನೋಡಿ. ಒಳಗಡೆ ಕಾಣದಿರೋ ಥರನೇ ನಮ್ಮ ಕ್ರೋಶೆದು ಸ್ಟಿಚಸ್ ಮಾಡಬೇಕು ನಾವು. ಒಂದ್ಸತಿ ನೀಟಾಗಿ ಸ್ಟಿಚ್ ಮಾಡೋಕ್ಕೆ ಮುಂಚೆ ನೀಟಾಗಿ ಎಲ್ಲ ಒಂದೇ ಥರ ಸಮವಾಗಿದೆಯಾ ಅಂತ ನೋಡ್ಕೊಳ್ಳಿ. ಬಿಕಾಸ್ ಉಲ್ಲನ್ನಲ್ಲಿ ಸ್ಟಿಚ್ ಮಾಡುವಾಗ ಕೆಳಗಡೆ ಪೋರ್ಷನ್ ಡ್ರ್ಯಾಗ್ ಆಗ್ತಾ ಇರುತ್ತೆ. ಸೊ ನೋಡಿಕೊಂಡು ಸ್ಟಿಚ್ ಮಾಡಿ. ಒಳಗಡೆ ಇನ್ಸರ್ಟ್ ಮಾಡ್ತೀನಿ. ನಾನಿಲ್ಲಿ ಏನೋ ಸ್ಟಿಚ್ ಮಾಡಿದ್ದೀನಿ, ಏನೋ ಮಾರ್ಕ್ ಕೂಡ ಇರಬಾರ್ದು. ಸೊ ಎಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ, ಏನೂ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಸ್ಟಿಚ್ ಮಾಡಿದ್ದೀವಿ ಅಂತ. ಒಳಗಡೆ ಗೊತ್ತಾಗುತ್ತೆ. ಸೊ ನೀಟಾಗಿ ಅವಾಗವಾಗ ಪೋಚ್ನ ಅಡ್ಜಸ್ಟ್ ಮಾಡ್ತಾಯಿರಿ. ಫುಲ್ ಇದೇ ಥರ ಸೆಕೆಂಡ್ ರೋ ಈ ಪೋರ್ಷನಿಗೆ ಮಾಡಬಾರ್ದು. ಸೆಕೆಂಡ್ ಇಲ್ಲಿದೆಯಲ್ಲ ಈ ರೋಗೆ ಕಂಪ್ಲೀಟಾಗಿ ಸ್ಟಿಚ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಒಂದು ರೌಂಡ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಪೌಚ್ನ ಟರ್ನ್ ಮಾಡಬೇಕು. ನೀಟಾಗಿ ಸಮ ಮಾಡಿಕೊಂಡು ಒಳಗಡೆ ಎರಡು ಥ್ರೆಡ್ನ ಈ ಥ್ರೆಡ್ ಏನಿದೆ ಅದು ನಾನು ಚೈನ್ನ ಕಂಪ್ಲೀಟ್ ಮಾಡಿದಾಗ ಗ್ಯಾಪ್ ಇಟ್ಟಿದೆ. ಸೊ ಇದನ್ನು ರಿಮೂವ್ ಮಾಡಿ ಕಟ್ ಮಾಡಿ ಇವೆರಡು ಜಾಯಿಂಟ್ಸ್ ಏನಿದೆ ಒಳಗಡೆ ಹಾಕಿ ಲಾಕ್ ಮಾಡಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಆಮೇಲೆ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಇದೇನು ಗ್ಯಾಪ್ ಕಾಣ್ತಿದೆ ಅದನ್ನು ಪುಲ್ ಮಾಡಬೇಕು. ಪುಲ್ ಮಾಡಿದ್ರೆ ನೀಟಾಗುತ್ತೆ. ಸೊ ನನ್ನ ಒಂದು ಪೌಚ್, ಹ್ಯಾಂಡ್ ಬ್ಯಾಗ್ ಪೌಚ್ ರೆಡಿಯಾಗಿದೆ. ಇದಕ್ಕೆ ನಾವು ಬೇಕಾದ್ರೆ ರೆಡಿಮೇಡ್ ಬೆಲ್ಟ್ ಕೂಡ ಅಟ್ಯಾಚ್ ಮಾಡ್ಬೋದು. ಇಲ್ಲ ಅಂದರೆ ಹಿಂಗೆ ನೀವು ಬೇಕಾದ್ರೆ ಹಿಂಗೂ ಯೂಸ್ ಮಾಡ್ಬೋದು.
ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಹೇಗೆ ಬೆಲ್ಟ್ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಟ್ ನಾನು ಯಾವುದೇ ರೀತಿ ರೆಡಿಮೇಡ್ ಬೆಲ್ಟ್ ಯೂಸ್ ಮಾಡ್ತಿಲ್ಲ, ಉಲ್ಲನಲ್ಲೇ ಬೆಲ್ಟ್ ಮಾಡಿ